ಆಗಿದ್ದರೂ ಸಹಿತ ಯಾರು ಜವಾಬ್ದಾರ ಅಲ್ಲ, ಯಾರೂ ಮಾಡಿರ್ಬೋದು. ಅದು ಸಿಕ್ಕಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ಸರ್ಕಾರ, ಪೊಲೀಸ್ ಇಲಾಖೆ, ನಾವಲ್ಲ ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಅವ್ರು ವಾದ ಕೇಳಿದಾಗ ಅವರ ಇಂಟೆಲಿಜೆನ್ಸಿ ನಾವು ಮೆಚ್ಚಬೇಕಾಗಿಲ್ಲ ಅಂತಲ್ಲ, ಆದರೆ ಸತ್ಯ ಅವ್ರು ಎಷ್ಟೇ ಜಾಣ್ಮೆಯಿಂದ ವಾದ ಮಾಡಿದರು ಸತ್ಯ ಗೆಲ್ಲುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಯಾಕಂದರೆ ಈ ಏನು ವಾದ ಮಾಡೋದು ಜನ ಇದ್ದಾರೆ, ಈ 6 ಜನನ ಕೊಂದವರು ಇಲ್ಲ ಅಂತ ಘಟನೆ ಕಾರಣಕರ್ತರು ಅಂತ ಹೇಳಿಕ್ಕೆ ಅಸಾಧ್ಯ ಆದಂಥದ್ದು. ಹಾಗಂತೇಳಿ ಅದು ನಡೆದಿಲ್ಲ ಘಟನೆಗಳಂತ ಹೇಳಲಿಕ್ಕೂ ಆಗಲಾರಂಥದ್ದು. ಇದು ಭಾಳ ಟ್ವಿಸ್ಟ್ ಅದೇ ಈ ಒಂದು ಕಥೆಯಲ್ಲಿ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಹೌದು. ಮತ್ತೆ ನಡೆದಿಲ್ಲ ಅಂದ್ರೆ ನಡೆದದ, ಮಾಡಿದವ್ರು ಯಾರು ನಮಗೆ ಗೊತ್ತಿಲ್ಲ. ಸರ್ಕಾರ ಕೆಲಸ ಸರಿ ಮಾಡಬೇಕು, CBI ಅದು ಮಾಡಬೇಕು. CBI ಸರ್ಕಾರ, ಅದೇ ಕಾಲಕ್ಕೆ ED ಅಥವಾ ಇನ್ನುಳಿದ ಯಾವುದೇ CID ಇವ್ರ ಕೆಲಸ ಅದು. ಮತ್ತು ಇವ್ರು ಹಿಡಿದಿಲ್ಲ ಅಂದ್ರೆ ತಪ್ಪು ಅವ್ರದ್ದು, ಅವ್ರಿಗೆ ನೀವು ಶಿಕ್ಷೆ ಕೊಡಬೇಕು. ವಿನಃ ಯಾರ್ಯಾರ್ದು ಹೆಸರು ಹೇಳ್ತಾರದ್ರಲ್ಲಿ ಏನು ಅರ್ಥದ ಅನ್ನೋಂಥ ಮಾತನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಒಬ್ಬರು ಆ ಮಾತನ್ನು ಅಲ್ಲಿ ದೌರ್ಜನ್ಯ ನಡೆದಿಲ್ಲ, ಅವರು ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅದೇ ಕಾಲಕ್ಕೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿಲ್ಲ, ಎಲ್ಲ ಸರಿ ಅನ್ನೋ ನಾವು ಒಂದು ಹಂತದವರೆಗೆ. ಆದರೆ ಇದನ್ನು ಮಾಡಿದವ್ರು ಯಾರು? ಅದು ನಮಗೆ ಕೇಳೋದಲ್ರಿ, CBI ಕೇಳ್ರಿ, ಮತ್ತಾವ್ದು ಮಾಡಿರಿ, ತನಿಖೆ ಮಾಡಿಸ್ರಿ, ನಮಗೆ ಮತ್ತೇನು ಮಾಡಿಸ್ರಿ ಮಾಡಿ ನಿಮಗೆ ಬಿಟ್ಟಿದ್ದದು. ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಅಥವಾ ಅದಕ್ಕೆ ದೊಡ್ಡ ಕೋರ್ಟ್ ಮತ್ತೆ ಅಂದ್ರೆ ಅಲ್ಲಿ ಹೋಗ್ರಿ, ಹುಡುಕ್ಸೋದು ನಿಮ್ಮ ಕೆಲಸ. ನಮ್ಮದೇನು, ನಮಗೇನು ಸಂಬಂಧ ಇಲ್ಲ. ನಾವು ಕೇವಲ ಅದಕ್ಕಲ್ಲಿ ಆಡಳಿತಾರೂಢ ಅಥವಾ ಒಂದು ಅಧಿಕಾರಿಗಳಷ್ಟೇ. ನಾವು ಧರ್ಮಾಧಿಕಾರಿಗಳು ಅಥವಾ ನಮ್ಮ ಜೊತೆಗಿದ್ದಂಥವ್ರೆ ಕೇವಲ ಗುಡಿ ಪೂಜೆ, ಗುಡಿ ಧರ್ಮ ಇದು ಕಾಯ್ಕೊಂಡು ಹೋಗುವಂಥವ್ರು ನಾವು ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಈಗ ಇವತ್ತು ಈ ಏನು ವಿಸಲ್ ಬ್ಲೋವರ್ ಇದ್ದರು, ಚೆನ್ನೈ ಇರಲಿ, ಭೀಮ್ ಇರಲಿ, ತೆಮರೂಡಿ ಅವರು ಇರಲಿ, ಮಟ್ಟಣ್ಣವ್ರು ಇರಲಿ, ರವಿ ಪ್ರಸನ್ನ ಅಂತವ್ರು ಇರಲಿ, ಅಥವಾ ಸುಜಾತ ಭಟ್ ಅಂತವ್ರು ಇರಲಿ, ಅದು ಇನ್ನಾರು ಇರಲಿ, ವಿಠ್ಠಲ ಗೌಡ ಇರಲಿ, ಅದು ಅಥವಾ ಈ ಜಯಂತ್ ಟಿ ಇರಲಿ, ಇವ್ರು ಯಾರೂ ಇರಲಿ, ಇವರನ್ನಪ್ಪ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಸುಮ್ಮನೆ ಯಾರೋ ಮಾಡಿದರೆ ಯಾರ ತಲೆಗೂ ಕಟ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಮೊದಲು ಶಿಕ್ಷೆ ಕೊಡ್ರಿ ಅನ್ನುವಂಥ ನೆಪದಲ್ಲೇ ಇವತ್ತು ಸೈಡ್ ಇದ್ದಿದ್ದು ಆರ್ಗ್ಯುಮೆಂಟ್ ಮಾಡ್ತಾ ಇದೆ. ಆದರೆ ನಡೆದಿಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಇನ್ನೂ ಇದ್ರ ಜೊತೆ ಇನ್ನೂ 2 ಘಟನೆಗಳಿದ್ದ. ಒಂದು ಬಡ್ಡಿ ಆಡುವಂಥದ್ದು, ಮೀಟ್ರ್ ಬಡ್ಡಿ. ಇನ್ನೊಂದು ಮತ್ತೊಂದು ಇಲ್ಲ, ನಿಮಗೆ ಗೊತ್ತದೆ ಈಗಾಗಲೇ ಜಮೀನುಗಳನ್ನು ನುಂಗಿ ಹಾಕಿದ್ದು. ಇದು ಸುಳ್ಳ ಅಂತ ಕೇಳೋದ್ರಲ್ಲಿ ಇದಿಲ್ಲ ಅಂತ ಮೌನ ಆಗಿಬಿಡ್ತಾರೆ. ಸ್ಟೇ